ಧರ್ಮಸ್ಥಳ ಮುಗೀತು. ಇವಾಗ ನಾವು ಹೋಗ್ತಾ ಇರೋದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಇವಾಗ ಬಸ್ಸಲ್ಲಿ ಹೋಗ್ತಾ ಇದೀವಿ. ಬಸ್ ಡ್ರೈವರ್ ಟಿಕೆಟ್ ಕೂಡ ಕೊಡ್ತಾ ಇದ್ದಾರೆ. ನೀವು ನೋಡ್ಬೋದು ಹೆಂಗಿದ್ದೀನಿ, ಎಬ್ಬುಲಿ ಥರ ಕುಂತಿದ್ದೀನಿ. ಇವಾಗ ನಾವು ಹೋಗೋದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನಕ್ಕೆ ಹೋಗೋಣ. ಸೊ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಾಯಿತು. ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಗಾಡ್ ಸೆಕ್ಷನ್ನು, ಮರ ಗಿಡ್ಡಗಳನ್ನೆಲ್ಲ ನೋಡಿಕೊಂಡು ಬಂದಿದ್ದಾಯಿತು. ನಾವು ಈಗ ಧರ್ಮಸ್ಥಳಕ್ಕೆ ಸಿಕ್ಕಾಪಟ್ಟೆ ಕ್ರಾಸ್ ಇತ್ತು. ಅಲ್ಲಲ್ಲಿ ಸ್ವಲ್ಪ ನಾನು ನಿದ್ದೆನೆ ಮಾಡಿಕೊಂಡು ಆಯಾಗಿ ಮಲ್ಕೊಂಡಿದ್ದೆ. ಸದ್ಯಕ್ಕೆ ಈಗ ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ಬಿಟ್ಟೆ. ಬಸ್ಸನ್ನು ಇಳ್ಕೊಂಡು ಹಂಗೆ ಗ್ಯಾಪಲ್ಲಿ ವಾಶ್ರೂಮ್ಗೆ ಹೋಗ್ಕೊಂಡು ಕೈ ಕಾಲನ್ನ ತೊಳ್ಕೊಂಡು ನಾನು ಬಂದಿದ್ದೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮುಂದಕ್ಕೆ. ಅಲ್ಲಲ್ಲೇ ಸ್ವಲ್ಪ ಫಂಕ್ಷನ್ ಮಾಡ್ತಿದ್ರು. ಯಾಕೆ ಅಂದರೆ ಷಷ್ಠಿ ಪೂಜೆಗೆ ಎಲ್ಲ ರೆಡಿನ ಮಾಡ್ತಿದ್ರು. ರಥೋತ್ಸವಕ್ಕಾಗಿ ರಥದ ತೇರನ್ನ ಪೂಜೆನ ಮಾಡ್ತಿದ್ರು. ಅದಕ್ಕೂ ಮುಂಚೆ ನಾನು ಬರೋಷ್ಟರಲ್ಲಿ 12 ಗಂಟೆ ಆಗೋಗಿತ್ತು. ಗ್ಯಾಪಲ್ಲೇ ಸ್ವಾಮಿಗೆ ದರ್ಶನ ಮಾಡಿಕೊಂಡು ಜೊತೆಗೆ ಪ್ರಸಾದ ತಿನ್ನೋಣ ಅಂದರೆ ಅದಕ್ಕೆ ಟೈಮ್ ಆಗೋಗಿತ್ತು. ಯಾಕಂದರೆ ಪ್ರಸಾದ ಸಿಗೋದು 12:30ಕ್ಕೆ. ನಮ್ಮ ಟ್ರೈನ್ ಇದ್ದಿದ್ದು 1 ಗಂಟೆಗೆ. ಪೂಜೆನ ಮಾಡುವ ವಿಧಾನವನ್ನು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ದಯವಿಟ್ಟು ನೋಡಿ. ಸಂಪೂರ್ಣ ಅದ್ಭುತವಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯವರ ದರ್ಶನಕ್ಕೆ ರೆಡಿ ಆಗ್ತಿರುವಂತಹ ರಥೋತ್ಸವದ ಮೊದಲ ದಿನದ ಪೂಜೆ, ಷಷ್ಠಿ ಪೂಜೆ. ಈಗ ಇಲ್ಲಿ ನೋ ಮಾತುಕತೆ. ಈಗ ಸಂಗೀತ ಕೇಳುವುದೇ ಮನಸ್ಸಿಗೆ ಮೊದಲ ಆದ್ಯತೆ. ದಯವಿಟ್ಟು ನೀವು ಈ ಸಂಗೀತವನ್ನು ನೋಡಿ. ಅದ್ಭುತವಾಗಿ ಅನಂತವಾಗಿದೆ.
ಇವಾಗ ಇಲ್ಲಿ ನೋಡ್ತಿರೋದು ಷಷ್ಠಿ ಪೂಜೆಗೆ ರೆಡಿ ಆಗ್ತಿದ್ದಂತಹ ಕುಕ್ಕೆ ಸುಬ್ರಹ್ಮಣ್ಯ. ಸೊ ಅದ್ಭುತವಾಗಿ ರೆಡಿ ಆಗ್ತಿತ್ತು, ಎಷ್ಟು ಅಲಂಕೃತವಾಗಿ ರೆಡಿ ಆಗ್ತಿತ್ತು ಅಂದರೆ ಮಾತ್ರ ಸಾಕತ್ತಾಗಿ ಮಾಡ್ತಿದ್ರು ರೆಡಿನ. ಈ ಎಲ್ಲ ಹೊಸ ಏನಿದೆ ಈ ಕೊಡೆ ಛತ್ರಿ ಏನಿದೆ ಇದನ್ನೆಲ್ಲ ಕಲರ್ ಕಟ್ಟಿ ಹೂ ಅಲಂಕಾರ ಮಾಡಿ ಬರುವ ಭಕ್ತಾದಿಗಳಿಗೆ ಸಕಲ ಆದ್ಯತೆಗಳನ್ನು ಕೊಟ್ಟು, ಸೊ ಇದೆಲ್ಲ ಡಿವೈಡ್ಗಳಲ್ಲಿ ಹಾಕಿ, ಯಾಕಂದರೆ ಬರುವ ಜನರಿಗೆ ಯಾವುದೇ ತೊಂದರೆಗಳನ್ನಾಗದೆ ಮುನ್ನೆಚ್ಚರಿಕೆಯಿಂದ ಮಾಡ್ತಾ, ಅದು 2 ರಥಗಳಿರುತ್ತಲ್ಲ, ಸೊ ಸಿಕ್ಕಾಪಟ್ಟೆ ಜನ ಬರ್ತಾರೆ, ಮಧ್ಯದಲ್ಲಿ ಯಾವುದೇ ಕೂಡ ತೊಂದರೆ ಆಗದಂತೆ ಮಾಡ್ತಿದ್ರು, ಅದ್ಭುತವಾಗಿ ಮಾಡ್ತಿದ್ರು. ರೈಟ್ ಸೈಡ್ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು ತುಂಬ ಕೆಲಸ ಮಾಡ್ತಿದ್ದಾರೆ, ಯಾಕಂದರೆ ಇನ್ನು 2 ದಿವಸ ಇದ್ದಿದ್ದು ಷಷ್ಠಿ ಪೂಜೆಗೆ ಮೈನ್ ಜನ ಬರೋಕ್ಕೆ. ಸೊ ಅದಕ್ಕೋಸ್ಕರ ಎಲ್ಲರೂ ಬೇಗ ಆತುರತೆಯಿಂದ ಮಾಡ್ತಿದ್ರು. ನಾವು ಅದನ್ನು ನೋಡ್ತಿದ್ವಿ, ದರ್ಶನ ಮಾಡ್ಕೊಂಡು ಮುಗೀತು, ಆಚೆ ಬಂದ್ವಿ. ಬ್ಯಾಗ್ ತೊಗೊಂಡಿಲ್ಲ, ಬ್ಯಾಗ್ ತೊಗೊಂಡು ಬಂದು ನಿಮ್ಮನ್ನು ಮತ್ತೆ ಮಾತಾಡಿಸ್ತೀನಿ. ಫುಲ್ ಎಲ್ಲ ಡೆಕೋರೇಟ್ ಮಾಡ್ತಾವ್ರೆ. ಸೇರ್ನೆಲ್ಲ ಡೆಕೋರೇಟ್ ಮಾಡ್ತಾವ್ರೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ. ನನಗೆ ಒಂದು ಕಾಲ ಅಷ್ಟೊಳಗೆ ರೈಲ್ವೆ ಸ್ಟೇಷನ್ ರೀಚ್ ಆಗಬೇಕಾಗಿತ್ತು, ಯಾಕಂದರೆ ಅಲ್ಲಿ ಒಂದು ಕಾಲಿಗೆ ಟ್ರೈನ್ ಇತ್ತು. ಸೊ ನಾವು ಬೇಗ ಕುಕ್ಕೆಯಲ್ಲಿ ದರ್ಶನ ಮಾಡಿಕೊಂಡು ಜಾಗನ ಬಿಟ್ಟು KSRTC ಬಸ್ ಸ್ಟಾಪ್ಗೆ ಬಂದ್ವಿ. ಬಸ್ಸು ಸಿಕ್ತು. ಸೊ ಇದು ನೀವು ನೋಡ್ತಾ ಇರೋದು ಕುಕ್ಕೆ ಸುಬ್ರಹ್ಮಣ್ಯ KSRTC ಬಸ್ ಸ್ಟಾಪು. ಇಲ್ಲಿಂದ ಹೊರಟ್ವಿ ರೈಲ್ವೆ ಸ್ಟೇಷನ್ಗೆ. ಸುತ್ತ ಗಿಡ ಮರ ಮಧ್ಯದಲ್ಲಿ ನಾನು ಹೋಗ್ತಾ ಇದ್ದೀನಿ. ಕೂಲಾಗಿದೆ, ಮಳೆ ಬರೋ ಥರ ಇದೆ ವೆದರು. ಬಟ್ ಅಯ್ಯಪ್ಪ ಸ್ವಾಮಿಯವ್ರ ಸನ್ನಿಧಿ ಕೂಡ ಇದೆ ಅಂದವೆ. ಸೊ ಕೈ ಮುಖ್ಯನ. ಫಸ್ಟ್ ಇಷ್ಟು ಇರಲಿಲ್ಲ ಗುರು, ಇವಾಗೆಲ್ಲ ಫುಲ್ಲು ಇಂಪ್ರೂವ್ಮೆಂಟ್ ಮಾಡಾಕ್ಬಿಟ್ಟವ್ರೆ. ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಸಾಕಾಗಿದೆ ನೋಡಿ ವ್ಯೂ ಇಂದ. ಇನ್ನೂ ಏನೋ ಹೊಸ್ದಾಗಿ ಮಾಡ್ತಿದ್ದಾರೆ. ಪೆಟ್ರೋಲಿಯಂ ಇಂಜಿನ್ ಕೂಡ ಬಂದು ನಿಂತಿದೆ. ಸರ್ ಇಂಜಿನ್ ಅಲ್ಲ, ಪೆಟ್ರೋಲಿಯಂ. ಇಲ್ಲಿ ನೆನ್ನೆ ಯಾವುದೋ ಎಲೆಕ್ಷನ್ ನಡೀತಾ ಇತ್ತು, ರೈಲ್ವೆಗೆ ಸಂಬಂಧಪಟ್ಟದ್ದು ಚುನಾವಣೆ ನಡೀತಿತ್ತು.